ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಂಭ್ರಮದಿಂದ ಜರುಗಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಗಮನ ಸೆಳೆದ ಭವ್ಯ ಮೆರವಣಿಗೆ. ಅಂಬೇಡ್ಕರ್ ಪ್ರತಿಮೆಗೆ ಗಣ್ಯರಿಂದ ಮಾಲಾರ್ಪಣೆ. ವರ್ಣರಂಜಿತ ವೇದಿಕೆಯಲ್ಲಿ ಸ್ವರ್ಣವಾಹಿನಿಯ ಸ್ವರ್ಣ ಉತ್ಸವ ಯಶಸ್ವಿ. ವೀರಯೋಧ ದಿವಂಗತ ಲೋಕೇಶ್ ಪಟೇಲ್, ಡಾಕ್ಟರ್ ಚೇತನ ರಾಧಾಕೃಷ್ಣ ಹಾಗೂ ಜೀವಧಾರೆ ನಟರಾಜ್ ರವರಿಗೆ ಸ್ವರ್ಣ ಪುರಸ್ಕಾರ. ಪ್ರೇಕ್ಷಕರನ್ನ ರಂಜಿಸಿದ ಚಿತ್ರನಟಿ ಭವ್ಯ ಹಾಗೂ ಮಿಮಿಕ್ರಿ ಗೋಪಿ. ಬಿಹಾರಿ ಪೊಲೀಸರಿಂದ ಬಂದೇಜಿಗಳ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ. ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೌನ ಪ್ರತಿಭಟನೆ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವದಿಂದ ಹರ್ಷ ಪಣ್ಣೆದೊಡ್ಡಿ ಅಮಾನತು. ಪರಿಷತ್ ರಾಜ್ಯ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಂದ ನೋಟಿಸ್ ಜಾರಿ. ವಿವರಣೆ ನೀಡುವಂತೆ ನೋಟಿಸ್ನಲ್ಲಿ ಸೂಚನೆ. ಮದ್ದೂರಮ್ಮನ ಜಾತ್ರೆಗೆ ಹಿಡಿದ ಗ್ರಹಣ. ಮೂಲಭೂತ ಸೌಕರ್ಯಗಳ ಕೊರತೆಗೆ ಆಕ್ರೋಶ. ಸಮರ್ಪಕ ಪ್ರಚಾರ ನೀಡದ ಹಿನ್ನೆಲೆಯಲ್ಲಿ ಅವಾಂತರ. ಇಡೀ ವಿಶ್ವವೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಸಾಧನೆಯನ್ನ ಗುರುತಿಸಿ ಇಬ್ಬರು ನಾಯಕರನ್ನ ವಿಶ್ವ ನಾಯಕರು ಎಂದು ಒಪ್ಪಿಕೊಂಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟರು. ಇಡೀ ವಿಶ್ವವೇ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಸಾಧನೆ ಗುರುತಿಸಿ ಇಬ್ಬರು ವಿಶ್ವ ನಾಯಕರು ಅಂತ ಒಪ್ಪಿಕೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಸಮಾಜದ ಉನ್ನತ ವ್ಯಕ್ತಿಯಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚಿಸಿದ್ದಾರೆ. ಭಾರತೀಯ ಸಂವಿಧಾನ ಯಾವುದೇ ವರ್ಗ ಮತ್ತು ಸಮಾಜಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳಿದರು. ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನವೆಂದು ವಿಶ್ವವೇ ಹೇಳಿತು. ಸೂರ್ಯಚಂದ್ರ ಇರುವವರೆಗೂ ಅವರು ನೀಡಿರುವ ಕೊಡುಗೆಗಳು ಮತ್ತು ಸಾಧನೆ ಅಜರಾಮರ. ತುಳಿತಕ್ಕೆ ಒಳಗಾದವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಅಂಬೇಡ್ಕರ್ ಮಾಡಿದ್ದಾರೆ ಅಂತ ಹೇಳಿದರು. ವಿಶೇಷ ಉಪನ್ಯಾಸಕರಾಗಿ ಪತ್ರಕರ್ತ ದೀಪಕ್ ಮಾತನಾಡಿ, ಜಗತ್ತಿನಾದ್ಯಂತ 100ಕ್ಕೂ ಹೆಚ್ಚು ದೇಶಗಳು ಆಚರಿಸುವ ಜಯಂತಿ ಅಂದರೆ ಅದು ಅಂಬೇಡ್ಕರ್ ಅವರ ಜಯಂತಿ. ಅಂಬೇಡ್ಕರ್ ಅವರು ತಮ್ಮ ಬದುಕಿನುದ್ದಕ್ಕೂ ಶೋಷಿತರ ಏಳಿಗೆಗಾಗಿ ಶ್ರಮಿಸಿದರು. ಅವರ ಹೋರಾಟ ಮತ್ತು ಅವರು ಸಂಪಾದಿಸಿದ ಜ್ಞಾನಕ್ಕಾಗಿ ಜಗತ್ತು ಅವರನ್ನು ಗೌರವಿಸುತ್ತದೆ. ಬಹುಜನರಿಗೆ ಹಸಿವು, ಶಿಕ್ಷಣ, ಸಾಮಾಜಿಕ ಭದ್ರತೆ ಸಿಗದಿರುವ ಕಾಲದಲ್ಲಿ ಎಲ್ಲರೂ ಸಮಾನರು ಅಂತ ಪ್ರತಿಪಾದಿಸಿದವರು ಅಂಬೇಡ್ಕರ್ ಅಂತ ಹೇಳಿದರು. ಇಡೀ ರಾಷ್ಟ್ರ, ಪ್ರಪಂಚ ಒಪ್ಪುವಂಥ ಒಬ್ಬ ಯಾರಾದರೂ ನಾಯಕ ಇದ್ದರೆ ಅದು ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಇಬ್ಬರನ್ನೇ ಪ್ರಶಂಸೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಎಲ್ಲ ಸಂದರ್ಭದಲ್ಲೂ ಸಹ ನೋಡಿರ್ಬೋದು. ಅಂಬೇಡ್ಕರ್ ಅವರ ಹೋರಾಟ, ಅವರು ಅನುಭವಿಸಿದಂಥ ಅನೇಕ ಸುದೀರ್ಘ ಪರಿಸ್ಥಿತಿಯನ್ನು ಅವರು ವಿದ್ವತ್ವವನ್ನು ಪಡೆದು ಅದರ ಮಧ್ಯದವರು ಬಹುಶಃ ಇಡೀ ಪ್ರಪಂಚದಲ್ಲಿ ಜ್ಞಾನಿ ಅಂತ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಅವರ ವಿದ್ವತ್ವವನ್ನು ಪಡೆದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ನಿಲಯದ ಕುಂದುಕೊರತೆಗಳ ತಿಳಿಸಲು ಸಹಾಯವಾಣಿ ಸಂಖ್ಯೆಯನ್ನು ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಬಿಡುಗಡೆ ಮಾಡಿದರು. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 134ನೇ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಸಮಾರಂಭದಲ್ಲಿ ಶಾಸಕ ರವಿಕುಮಾರ್, ಮೈಸೂರು ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸಿದ್ದಲಿಂಗೇಶ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕಾವ್ಯ ಕಿಲಾರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ನಡೆದ ಭವ್ಯ ಮೆರವಣಿಗೆ ಗಮನ ಸೆಳೆಯಿತು. ಸಚಿವರು, ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಉದ್ಯಾನವನದಲ್ಲಿರುವ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜ್ಜೀವನ್ ರವರ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ಪಿ. ರವಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸಿದ್ದಲಿಂಗೇಶ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕಾವ್ಯ ಕಿಲಾರ ಅವರು ಸೇರಿದಂತೆ ಅನೇಕ ಗಣ್ಯರು
ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಇದರ ಜೊತೆಗೆ ನೀಲಿ ಬಣ್ಣದ ಬಾವುಟ ಪ್ರದರ್ಶಿಸುವ ಮೂಲಕ ಸಚಿವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಇದರ ಜೊತೆಗೆ ಮೂಡ ಅಧ್ಯಕ್ಷರಾದ ನೇಮ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕೂಡ ಮಾಲಾರ್ಪಣೆ ಮಾಡಿದರು. ವರ್ಣರಂಜಿತ ರಥದಲ್ಲಿ ಇಡಲಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಧಾನಸಭಾ ಶಾಸಕ ರವಿಕುಮಾರ್, ಜಿಲ್ಲಾಧಿಕಾರಿ ಕುಮಾರ್, ಮೂಡ ಅಧ್ಯಕ್ಷ ನಯೀಂ, ಜಿಲ್ಲಾ ಪಂಚಾಯತ್ CEO ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ನೀಲಿ ಬಣ್ಣದ ಬಾವುಟ ಪ್ರದರ್ಶಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಟಮಟೆ ಸೇರಿದಂತೆ ಮಹಿಳೆಯರು ಸಂವಿಧಾನ ಪುಸ್ತಕ ಪ್ರದರ್ಶಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಕಲ್ಯಾಣಾಧಿಕಾರಿ ಕಾವ್ಯ ಕೆಲಾರ, ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್, ಆಯುಕ್ತರಾದ ಪಂಪಶ್ರೀ, ದೇವರಾಜ ಅರಸು, ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಸಂದೇಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸಕ್ಕರೆ ನಾಡಿನ ಜನಪ್ರಿಯ ಹಾಗೂ ಹೆಮ್ಮೆಯ ನಮ್ಮ ಸ್ವರ್ಣ ವಾಹಿನಿ 8 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ಕಲಾಮಂದಿರದಲ್ಲಿ ಸ್ವರ್ಣ ಉತ್ಸವ ಅದ್ಧೂರಿ ಮನರಂಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಿನಿಮಾ ನಟ ನಟಿಯರು, ಹಾಸ್ಯ ಕಲಾವಿದರು ಹಾಗೂ ಮನರಂಜನೆಯೊಂದಿಗೆ ಇಡೀ ವೇದಿಕೆ ಸಂಭ್ರಮಿಸಿತು. ಮಂಡ್ಯದ ಕಲಾಮಂದಿರದಲ್ಲಿ ನಡೆದ ಸ್ವರ್ಣ ವಾಹಿನಿಯ 8ನೇ ವರ್ಷದ ಸ್ವರ್ಣ ಉತ್ಸವ ಕಾರ್ಯಕ್ರಮವನ್ನು ವಾಹಿನಿಯ ಮುಖ್ಯಸ್ಥರು ಮತ್ತು ವಾಹಿನಿಯ ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಪಾಯಿಂಟ್ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಲ್ಲಿ ಅಷ್ಟು ಅನುಭವವನ್ನು ಹೇಳೋದಾದ್ರೆ, ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಿ ಇಷ್ಟು ಮಟ್ಟಿಗೆ ತಾವು ಸೇರಿದ್ದಕ್ಕೆ ತುಂಬ ಧನ್ಯವಾದಗಳು ವಾಹಿನಿ ಪರವಾಗಿ. ಬಹುಶಃ ಇಷ್ಟೊಂದು ಆಕ್ರೋಶವನ್ನು ಹೊರಗಡೆ ಹಾಕ್ತೀರಿ ಅಲ್ವಾ? ಯಾವ ಒಂದು ಕಾರಣ, ಯಾವ ಹಂತದಲ್ಲಿ ಇದು ಸರಿ ತೋರಿಸ್ಬೇಕು ಅಥವಾ ಸರಿ ಹೋಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಹೇಳ್ತೀವಿ? ಇಲ್ಲ, ಯಾವ ರಂಗಾದ್ರೂ ಸಮ ಅಲ್ಲ. ಒಂದು ವಿಷಯ ಏನಂತಂದರೆ, ಮಧ್ಯರಾತ್ರಿ 12 ಗಂಟೆಗೆ ಜಿಲ್ಲಾ ಪಂಚಾಯತಿಂದ ನಮ್ಗೆ ಫೋನ್ ಮಾಡಬೇಕು. ನಗರಸಭೆ ಪುರಸಭೆಯಿಂದ ನಗರಸಭೆ ಫೋನ್ ಮಾಡ್ತಾರೆ, ಚರಂಡಿ ಕಟ್ಟೋಗ್ಬೇಕು ಸರ್. ನಗರಸಭೆಯಿಂದ ಒಂದು ಅಷ್ಟೊಂದು ದೊಡ್ಡ ಕೋಟ್ಯಾಧಿಪತಿ ಮಂಡ್ಯದವರು, ಮಿನಿಸ್ಟ್ರುಗಳು, MLA ಇರ್ತಾರಲ್ಲ, ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಹೆರಿಗೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಕೊಡೋಕ್ಕಾಗಿರೋದಾಗ ನೀವೇನು ಮಾಡ್ತೀವಿ? ಬಟ್ ಸಾಮಾನ್ಯವಾಗ ಮರ್ಯಾದೆಯನ್ನು ಜರ್ನಲಿಸ್ಟ್ ಆದರೆ ಯಾಕೆ ಸುಗಿತಾನೆ ಅಲ್ವಾ? ಅದೇ ಕೆಲಸ ನಾವು ಮಾಡಿದ್ವಿ. ಸೊ ಆ ವಿಷಯದಲ್ಲಿ ರಾಜೀನೇ ಇಲ್ಲ. ಯಾಕೆ ಚಿಕ್ಕ ಬರುತ್ತೆ ಅಂತಂದರೆ, ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಸರಿ ಕೆಲಸ ಮಾಡಿದಾಗ ಮಾಧ್ಯಮ ಅದು ಕೆಲಸ ಮಾಡಬೇಕು. ಬೇರೆಯವರು ಮಾಡ್ತಿರೋದು ನನಗೆ ಗೊತ್ತಿಲ್ಲ ಸರ್. 29 ವರ್ಷದ ಜನರಲ್ಲಿ ಅದನ್ನೇ ಮಾಡ್ತಿರೋದು. ನಮಗೆ ಸತ್ಯಗಳಾದರೂ ಚಿಂತೆ ಇಲ್ಲ, ಯಾಕಂದರೆ ಕಾಪಾಡೋಕ್ಕೆ ಈ ಜನ ಇದ್ದಾರೆ. ಅವರೇ ಕಾಪಾಡಬೇಕು. ನೀವು ಇಲ್ಲಿ ಗೆಸ್ಟ್ ಮಾಡಿ, ರಾಜಕಾರಣಿಗಳು 100ಕ್ಕೆ 2-3 ಜನ ಬಂದಿದ್ದಾರೆ. ಸ್ವರ್ಣ ಉತ್ಸವದ ಅಂಗವಾಗಿ ದಿವಂಗತ MR ಲೋಕೇಶ್ ಪಟೇಲ್ ರವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಕಲಾಕ್ಷೇತ್ರದಿಂದ ಗುರುದೇವ ಲಲಿತ ಕಲಾ ಅಕಾಡೆಮಿಯ ಸಂಸ್ಥಾಪಕರಾದ ಡಾಕ್ಟರ್ ಚೇತನಾ ರಾಧಾಕೃಷ್ಣರವರಿಗೆ ಕಲಾಕ್ಷೇತ್ರದ ಸಾಧನೆಗಾಗಿ ಗೌರವ ಸಮರ್ಪಿಸಲಾಯಿತು. ಸಮಾಜ ಸೇವೆ ಪ್ರಶಸ್ತಿಗೆ ಜೀವಧಾರೆಯ ಅಧ್ಯಕ್ಷರಾದ ನಟರಾಜುರವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಪ್ರಪ್ರಥಮ ಬಾರಿಗೆ ವಾಹಿನಿ ವತಿಯಿಂದ ಬೆಸ್ಟ್ ವೀವರ್ಸ್ ಅವಾರ್ಡ್ ಅನ್ನು ಕನ್ನಿಕಾ ಶಿಲ್ಪಾ ನವೋದಯ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಕುಮಾರಿ ಕನ್ನಿಕಾ ಹಾಗೂ ಸಾಹಿತಿ ಬಾಲಕೃಷ್ಣರವರಿಗೆ ನೀಡಿ ಗೌರವಿಸಲಾಯಿತು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡರವರು ಮಾತನಾಡಿ, ನಮ್ಮ ಸ್ವರ್ಣ ವಾಹಿನಿಯು ನಿರಂತರವಾಗಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ. ಈ ನಿಟ್ಟಿನಲ್ಲಿ ಮರಣೋತ್ತರ ಪ್ರಶಸ್ತಿ ನೀಡಿರುವುದು ನನಗೆ ವೈಯಕ್ತಿಕವಾಗಿ ಖುಷಿ ತಂದಿದೆ. ವಾಹಿನಿಗೆ ಎಲ್ಲರ ಸಹಕಾರ ಇರಬೇಕು ಅಂತ ಹೇಳಿದರು. ಇದೊಂದು ನಿಜವಾಗಿಯೂ ಕೂಡ ಅವಿಸ್ಮರಣೀಯವಾದ ಸಂಜೆ. ನನಗಂತೂ ಬಹಳ ಸಂತೋಷ ಆಗಿದೆ. ನಾಡಿನ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂತಹ ಗುರುರಾಜ್ ಹೊಸಕೋಟೆಯವರು ಸಮ್ಮುಖದಲ್ಲಿ ನಮ್ಮ ಮೆಮಿಕ್ರಿ ಗೋಪಿಯವರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮೆಮಿಕ್ರಿ ಗೋಪಿಯವರ ಸಮ್ಮುಖದಲ್ಲಿ, ಅನೇಕ ಗಣ್ಯರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮಂಡ್ಯ ತಾಲೂಕಿನ ಗರುಡನಹಳ್ಳಿಯ ರಾಜಶೇಖರ್ ದಂಪತಿಗಳನ್ನು ಅವರ ಮಗನ ಪರವಾಗಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ನಾವು ಸ್ನೇಹಿತರೆ, ಈ ರಾಜಶೇಖರ ದಂಪತಿಗಳು ಸಾಮಾನ್ಯರಲ್ಲ. ಪಟೇಲ್ ಅನ್ನುವ ಹೆಸರು ಅವ್ರ ಜೊತೆ ಸೇರಿಕೊಂಡಿದೆ. ನೀವು ಅಂದ್ಕೊಂಡಿದ್ದೀರಿ ಪಟೇಲ್ ಅಂತಂದ್ರು ತುಂಬ ಶ್ರೀಮಂತರು, ಊರಿನಲ್ಲಿ ಬಹಳ ಘಾಟಿಯಾಗಿರ್ತಕ್ಕಂಥ ಮನುಷ್ಯರು ಅಂತ ಹೇಳಿ. ಖಂಡಿತ ಹಾಗಿಲ್ಲ. ಶ್ರೀಸಾಮಾನ್ಯನ ಭಗವದ್ಮಾನ್ಯಂ ಶ್ರೀಸಾಮಾನ್ಯನ ಭಗವದ್ಧನ್ಯಂ ಅನ್ನುವಂಥ ಕುವೆಂಪು ಅವರ ಮಾತಿಗೆ ಅನುಸಾರವಾಗಿ
ತನ್ನ ಬದುಕನ್ನು ಸಾರ್ಥಕಗೊಳಿಸ್ತಾ ಇರ್ತಕ್ಕಂಥ ರಾಜಶೇಖರವನ್ನು ನಾನು ನಿಜಕ್ಕೂ ಕೂಡ ದಿಗ್ಮೂಢನಾಗ್ಬಿಟ್ಟಿದ್ದೇನೆ. ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಧ್ಯಕ್ಷರಾದ ಮಹಾಲಿಂಗೇಗೌಡರವರು ಮಾತನಾಡಿ, ನಮ್ಮ ಸ್ವರ್ಣ ವಾಹಿನಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದೆ. ಮುಂದೆಯೂ ಸಹ ನಿಷ್ಠುರ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಲಿ ಎಂದು ಹೇಳಿದರು. ದಂಪತಿಗಳು ಇವತ್ತು ಮಾಧ್ಯಮ ಮತ್ತು ಪತ್ರಿಕಾ ರಂಗವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಅಂತ ನಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮ ಪತ್ರಿಕಾ ರಂಗದ ಧರ್ಮವನ್ನು ಎತ್ತಿ ಹಿಡಿದು ಸತ್ಯವನ್ನೇ ನಾನು ಮಾತಾಡ್ತೀನಿ ಅಂತೇಳಿ ಈ ಸಮಾಜದ ಅಂಕು ಡಂಕುಗಳನ್ನು ತಿದ್ದಿ ತೀಡುವುದರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಅಚ್ಚುಮೆಚ್ಚಿನ ಹೆಮ್ಮೆಯ ಒಂದು ವಾಹಿನಿಯನ್ನು ಕೊಡ್ತಾ ಇರ್ತಕ್ಕಂಥ ಸಂಬೂರವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶುಭ ಹಾರೈಸಬೇಕಾಗ್ತದೆ. ಖ್ಯಾತ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿರವರು ವಿಶಿಷ್ಟ ನೃತ್ಯದ ಮೂಲಕ ಹಾಸ್ಯ ಕಚಗುಳಿ ನೀಡುವ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಓ ಅಂತೀಯ ಚೇಂಜ್, ಓ ಅಂತೀಯ ಮಾವ, ಓ ಅಂತೀಯ ಮಾವ. ಹಂಗಂದ್ರೆ ಬರೋದು ಕೇವಲ 25 ವರ್ಷದಿಂದ ರಾರ ಸರಸರು ರಾರ. ಈಗ ಚೇಂಜ್ ಮಾಡಬೇಕು ಜನಗಳಿಗೆ. ರಾರ ರಕಮ ರಾರ ರಕಮ ಅಂದ್ರೆ ಕುಣಿಯೋದು, ಇಲ್ಲಾಂದ್ರೆ ಕುಣಿಯೋದು. ಒಂದು 5-6 ಕಾಲ ಒಬ್ಬ ಸಿಗಿ ಅದಕ್ಕೊಂದು ರೆಡಿ ಮಾಡಿಲ್ಲ. ಈಗ ನಾವು ಗೊತ್ತಾ ಯಾವುದು ಜಲ 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 ಜಲಜಾಕ್ಷಿ ಮಿಡ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐದಲಾಗಲಿ ಬಂದ್ರೆ ಯಾರಾದರೂ ಸಿಗಲಿ. ಇದರ ಜೊತೆಗೆ ಹಿರಿಯ ಜಾನಪದ ಗಾಯಕರಾದ ಗುರುರಾಜ ಹೊಸಕೋಟೆರವರು ತಮ್ಮದೇ ಶೈಲಿಯ ಹಾಡುಗಳನ್ನು ಹಾಡಿ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾದರು. ಇಷ್ಟು ಕಟ್ಟುತ್ತಾಗ ಬ್ಯಾಡಪ್ಪ ಮಗನ ಮೈಸೂರಿನ ಅಮೂಲ್ಯ, ನಾಗಮಂಗಲ ಶ್ರೀನಿವಾಸ್, ಸಿಂಚನಾ ಶ್ರೀನಿವಾಸ್ ಹಾಗೂ ವಿಕಾಸ್ ರವರು ಪ್ರಸಿದ್ಧ ಚಿತ್ರಗೀತೆಗಳನ್ನು ಹಾಡಿ ರಂಜಿಸಿದ್ರು. ಇದೇ ಸಂದರ್ಭದಲ್ಲಿ ಖ್ಯಾತ ನಟಿ ಭವ್ಯಾರವರು ತಮ್ಮದೇ ಚಿತ್ರ ಸಾಂಗ್ಲಿಯಾನ ಭಾಗ 2 ಚಿತ್ರಕ್ಕೆ ಹೆಜ್ಜೆ ಹಾಕಿ ನಂತರ ಮಾತನಾಡಿದರು. ಭಾಳಷ್ಟು ಶ್ರಮ ಪಡಬೇಕಾಗುತ್ತೆ. ಅದರ ನಂತರ ಈ ಒಂದು ಫಲ ಸಿಗುತ್ತೆ. ಈ ಫಲ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ. ಬಟ್ ಇದಕ್ಕೆಲ್ಲ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಷ್ಟೇ ಭಾಳಷ್ಟು ಶ್ರಮ ಇರುತ್ತೆ. ಅಂತ ಒಂದು ಎಲ್ಲ ಒಂದು ಟ್ಯಾಲೆಂಟ್ ಇರುವಂಥ ಶಂಭು ದಂಪತಿಗಳು ಹೀಗೆ ಆ ದೇವರು ಅವರಿಗೆ ಈ ಒಂದು ವಾಹಿನಿಯನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಒಂದು ಆರೋಗ್ಯ ಕೊಡಲಿ, ಹೆಲ್ತ್, ಶಕ್ತಿ ಎಲ್ಲವನ್ನೂ ಅವ್ರು ಕೊಡಲಿ ಅಂತ ನಾನು ದೇವರಿಗೆ ಕೇಳ್ಕೊಳ್ತೇನೆ. ಮೈಸೂರಿನ ಅಮೂಲ್ಯ, ನಾಗಮಂಗಲ ಶ್ರೀನಿವಾಸ್, ಸಿಂಚನಾ ಶ್ರೀನಿವಾಸ್ ಹಾಗೂ ವಿಕಾಸ್ ರವರು ಪ್ರಸಿದ್ಧ ಚಿತ್ರಗೀತೆಗಳನ್ನು ಹಾಡಿ ರಂಜಿಸಿದ್ರು. ವಿಶೇಷವೆಂಬಂತೆ ಬೆಂಗಳೂರಿನ ನಾಟ್ಯಶ್ರೀ ಡ್ಯಾನ್ಸ್ ಗ್ರೂಪ್ ತಂಡದವರು ಪ್ರಸಿದ್ಧ ಚಿತ್ರಗೀತೆಗಳಿಗೆ ಹೆಜ್ಜೆ ಹಾಕಿದ್ರು. ಗುರುದೇವ ಲಲಿತ ಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳು ಭರತನಾಟ್ಯ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನಮ್ಮ ಸ್ವರ್ಣ ವಾಹಿನಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭು, ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ಸುಮಾರಾಣಿ ಶಂಭು ಸೇರಿದಂತೆ ಅನೇಕ ಗಣ್ಯರು, ಅತಿಥಿಗಳು ಭಾಗವಹಿಸಿದ್ದರು. ಬಿಹಾರಿ ಪೊಲೀಸರಿಂದ ಬಂತೇಜಿಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಮೌನ ಪ್ರತಿಭಟನೆ ನಡೆಸಲಾಯಿತು. ಬಿಹಾರಿ ಪೊಲೀಸರಿಂದ ಬಂತೇಜಿಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಕೇಂದ್ರ ಸರ್ಕಾರ ಹಾಗೂ ಬಿಹಾರ ರಾಜ್ಯದ ವಿರುದ್ಧ ಮಂಡ್ಯದ ಡಿಸಿ ಕಚೇರಿಯ ಅಂಬೇಡ್ಕರ್ ಪ್ರತಿಮೆ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ಬೋಧ್ಗಯಾ ಟೆಂಪಲ್ ಆಕ್ಟ್ 1949 ರದ್ದುಗೊಳಿಸಿ ಅಂತ ಬಂತೇಜಿಗಳು ನಡೆಸುತ್ತಿದ್ದ ಹೋರಾಟದಲ್ಲಿ ಸತ್ಯಾಗ್ರಹ ನಿರತ ಬಂತೇಜಿಗಳನ್ನು ಎಳೆದೊಯ್ದಿರುವ ಪೊಲೀಸರು ಇದು ಕೇಂದ್ರ ಸರ್ಕಾರ ಹಾಗೂ ಬಿಹಾರಿ ರಾಜ್ಯದ ಸಂವಿಧಾನ ವಿರೋಧಿಯಾಗಿದೆ, ತಕ್ಷಣವೇ ಇದರ ಬಗ್ಗೆ ಕ್ರಮ ವಹಿಸಬೇಕು, ಇಲ್ಲದಿದ್ದರೆ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ, ಜಿಲ್ಲಾಧ್ಯಕ್ಷರಾದ ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಸ್ಮಿತಾ ಆನಂದ್, ಪದಾಧಿಕಾರಿಗಳಾದ ಅನಿಲ್ ಕುಮಾರ್, ಮಹಾದೇವ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜಿಲ್ಲಾ ಕಲಾವಿದರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕರ್ನಾಟಕ ಜಾನಪದ ಅಕಾಡೆಮಿಯ 2024ನೇ ಸಾಲಿನ ಜಾನಪದ ಗಾಯನ ವಿಭಾಗದ ಪ್ರಶಸ್ತಿಗೆ ಭಾಜನರಾದ
ಹುರುಗಲವಾಡಿ ರಾಮಯ್ಯ ಹಾಗೂ 2025ನೇ ಸಾಲಿನ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದ ಗಾಯಕಿ ಮಂಜುಳಾ ಅವರನ್ನ ಕರ್ನಾಟಕ ಜಾನಪದ ಪರಿಷತ್, ಕರ್ನಾಟಕ ಸಂಘ ಹಾಗೂ ಜಿಲ್ಲಾ ಯುವ ಪರಿಷತ್ ವತಿಯಿಂದ ಏಪ್ರಿಲ್ 15ರಂದು ಅಭಿನಂದಿಸಲಾಗುವುದು ಎಂದು ಕರ್ನಾಟಕ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಡಿಪಿ ಸ್ವಾಮಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಪಿ ಸ್ವಾಮಿ ಅವರು ಕಲಾವಿದರನ್ನು ಗೌರವಿಸಿ ಅವರ ಮೂಲಕ ಇತರ ಕಲಾವಿದರಿಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವನ್ನು ರೂಪಿಸಿದ್ದು, ಅಂದು ಸಂಜೆ 4 ಗಂಟೆಗೆ ಕರ್ನಾಟಕ ಸಂಘದ ಕೆ.ವಿ. ಶಂಕರೇಗೌಡ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿದರು. ಜಿಲ್ಲಾಧಿಕಾರಿ ಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಪ್ರಶಸ್ತಿ ಪುರಸ್ಕೃತರನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಅಭಿನಂದಿಸುವರು. ಹುರುಗಲವಾಡಿ ರಾಮಯ್ಯ, ಮಂಜುಳಾ ಹಾಗೂ ರಾಷ್ಟ್ರೀಯ ಯುವ ಜನೋತ್ಸವದ ಜಾನಪದ ನೃತ್ಯ ಮತ್ತು ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಕೀಲಾರದ ಪ್ರದೀಪ್ ಹಾಗೂ ಶಿವರುದ್ರ ಅವರ ತಂಡಗಳನ್ನು ಇದೇ ವೇಳೆ ಅಭಿನಂದಿಸಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಕೆ.ಟಿ. ಶ್ರೀಕಂಠೇಗೌಡ, ಗುರುಪ್ರಸಾದ್ ಕೆರಗೋಡು, ಮೀರಾ ಶಿವಲಿಂಗಯ್ಯ, ಡಾಕ್ಟರ್ ಬಿ.ವಿ. ನಂದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುತ್ತಾರೆ ಅಂತ ಹೇಳಿದರು. ಈ ಒಂದು ಕಲಾವಿದರು ಸಂಘಟನಾತ್ಮಕ ಕೆಲಸ ಮಾಡಿದಾಗ ಏನಾದ್ರು ಅವರ ವೈಯಕ್ತಿಕವಾದ ಮತ್ತೆ ಸಾಮಾಜಿಕ ಬೇಕಾದಂತ ಕೆಲಸಗಳನ್ನ ಈಡೇರಿಸಬಹುದು ಅನ್ನುವಂತ ಹಿನ್ನೆಲೆ, ಉದಾಹರಣೆಗೆ ಕಲಾವಿದರಿಗೆ ಸರಿಯಾದ ಸಂಭಾವನೆ ಕೊಡ್ತಾ ಇಲ್ಲ ಅಂತ, ಗೌರವ ಸಂಭಾವನೆ ಕೊಡ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಸ್ಥಳೀಯರನ್ನ ಸರಿಯಾಗಿ ಗುರುತಿಸ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಚರ್ಚೆಗಳು ನಡೀತಾ ಇದ್ವು. ಇದ್ರ ಜೊತೆಗೆ ನಮ್ಮ ಕಡೆಯಿಂದ ಏನಾದ್ರು ಸಹಾಯ ಮಾಡಬೇಕು, ಸಂಘಟನೆ ಬೆಳಿಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ನಾವೊಂದು ಈಗಾಗಲೇ ಮಂಡ್ಯ ಕಲಾವಿದರ ಪತ್ತಿನ ಸಹಕಾರ ಸಂಘ ಅಂತೇಳಿ ಆರಂಭ ಮಾಡಿದ್ದೀವಿ. ಷೇರು ಶುಲ್ಕವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಜನ ಸದಸ್ಯರು ಆಗಿದ್ದಾರೆ. ಇದೇ ಸಂದರ್ಭಕ್ಕೆ ಏನಾಗಿದೆ, ಈಗ ತಾನೇ ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ನಮ್ಮ ಸ್ನೇಹಿತರಾದಂಥ ಹುರುಗಲವಾಡಿ ರಾಮಯ್ಯನವರು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಶ್ರೀರಂಗಪಟ್ಟ ಆಲ್ದಳ್ಳಿಯ ಮಂಜುಳಾ ಅವರಿಗೂ ಕೂಡ ರಾಜ್ಯ ಪ್ರಶಸ್ತಿ ಬಂತು ಅನ್ನುವಂಥದ್ದು. ಇವರಿಬ್ಬರು ನಮ್ಮ ಕಲಾವಿದರು ಕೂಡ, ಒಬ್ಬರು ನಮ್ಮ ಮುಖ್ಯ ಪ್ರವರ್ತಕರು ಕೂಡ, ಒಬ್ಬ ಒಳ್ಳೆಯ ಗಾಯಕರು ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಅಭಿನಂದಿಸಬೇಕು ಅನ್ನುವಂತ ನಾವು ಕಲಾವಿದರ ಪತ್ತಿನ ಸಹಕಾರದಿಂದ ಅಭಿನಂದಿಸೋಣ ಅಂತ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅವರಿಗೆ ಇಟ್ಕೊಂಡು ಅಭಿನಂದನೆ ಮಾಡಿ ಇಟ್ಕೊಂಡಿದ್ದೀವಿ. ಗೋಷ್ಠಿಯಲ್ಲಿ ಕಾರಸವಾಡಿ ಮಹಾದೇವು, ಕೀಲಾರ ಸುರೇಶ್, ಗಾವನಹಳ್ಳಿ ಸ್ವಾಮಿ, ಅನಿಯಂಬಡಿ ನಾಗರಾಜು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತಿದ್ದ ಮದ್ದೂರಮ್ಮನ ದನಗಳ ಜಾತ್ರೆಗೆ ಗ್ರಹಣ ಹಿಡಿದಿದೆ. ಸಮರ್ಪಕ ಪ್ರಚಾರದ ಕೊರತೆಯ ಹಿನ್ನೆಲೆಯಲ್ಲಿ ದನಗಳ ಜಾತ್ರೆ ಕಳೆಗುಂದಿದೆ. ಹಾಗಾಗಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಸಮರ್ಪಕ ಪ್ರಚಾರದ ಕೊರತೆ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಲ್ಲಿ ಜರುಗುತ್ತಿರುವ ಮದ್ದೂರಮ್ಮನ ದನಗಳ ಜಾತ್ರೆ ರಾಸುಗಳಿಲ್ಲದೆ ಕಳೆಗುಂದಿದ ಪ್ರಸಂಗ ವರದಿಯಾಗಿದೆ. ಮದ್ದೂರಮ್ಮನ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ರಾಸುಗಳ ಸಂಖ್ಯೆ ಗಣನೀಯವಾಗಿ ಕುಸಿತ ಕಂಡಿದೆ. ಪ್ರತಿ ವರ್ಷ ಮದ್ದೂರು ಪಟ್ಟಣದಲ್ಲಿ ಮದ್ದೂರಮ್ಮನ ಜಾತ್ರೆ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಯುತ್ತಿತ್ತು. ಇಂದು ವರ್ಷದಿಂದ ವರ್ಷಕ್ಕೆ ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಜಾಗ ಹಾಗೂ ನೆರಳಿನ ಕೊರತೆಯಿಂದ ಜಾತ್ರಾ ಕಳೆ ಕುಸಿಯುತ್ತಿದೆ. ಈ ದನಗಳ ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ಬರುತ್ತಿದ್ದ ಮತ್ತು ಸೇರುತ್ತಿದ್ದ ಸಾವಿರ ರಾಸುಗಳಿಗೆ ಈಗ ಮೂಲಭೂತ ಸೌಕರ್ಯ ಇಲ್ಲದಂತಾಗಿದೆ. ರಾಸುಗಳ ಜಾತ್ರೆಗೆ ಈಗಲಾದರೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆ ಅಡಿಯಲ್ಲಿ ಬರುವ ನಿಯಮ 7ರ ಅಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆ ಗೌರವಗಳಿಗೆ ಧಕ್ಕೆ ತಂದು ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ವರ್ತಿಸಿದ ಹಿನ್ನೆಲೆಯಲ್ಲಿ ಹರ್ಷ ಪಣ್ಣೇದೊಡ್ಡಿ ಅವರ ಪರಿಷತ್ತಿನ ಸದಸ್ಯತ್ವವನ್ನು ಅಮಾನತಿನಲ್ಲಿ ಇರಿಸಿರುವ ಬಗ್ಗೆ ಶೋಕಾಸ್ ನೋಟಿಸ್ ನೀಡಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹೇಶ್ ಜೋಶಿ ವಿವರಣೆ ಕೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆ ಅಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಮತ್ತು ಘನತೆಗಳಿಗೆ ಧಕ್ಕೆ ತಂದು ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ವರ್ತಿಸಿದ ಹಿನ್ನೆಲೆಯಲ್ಲಿ ಹರ್ಷ ಪಣ್ಣೇದೊಡ್ಡಿ ಅವರಿಗೆ ಸದಸ್ಯತ್ವವನ್ನು ಅಮಾನತಿನಲ್ಲಿರಿಸುವ ಬಗ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಮಂಡ್ಯದಲ್ಲಿ 2024 ಡಿಸೆಂಬರ್ ತಿಂಗಳಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ, ವಿಶೇಷವಾಗಿ ಅಮರಾವತಿ ಹೋಟೆಲ್ನಲ್ಲಿ ನಡೆದ ಸಭೆಯ ಸಂದರ್ಭದಲ್ಲಿ ಪರಿಷತ್ತಿನ ಘನತೆ ಗೌರವಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಂಡಿದ್ದೀರಿ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರೆಲ್ಲರ ಮಾತೃ ಸಂಸ್ಥೆ ಮತ್ತು ಎಲ್ಲ ಕನ್ನಡ ಸಂಘಗಳ ಪ್ರಾಥಮಿಕ ಸಂಸ್ಥೆಯಾಗಿದ್ದು, ಇದಕ್ಕೆ ಅಪಮಾನ ಮಾಡುವುದು ಎಂದರೆ ಸಮಸ್ತ ಕನ್ನಡಿಗರಿಗೆ ಅಪಮಾನ ಮಾಡಿದಂತೆ. ನೀವು ಶ್ರಮಿಸಲಾರದ ವರ್ತನೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆ ಗೌರವಗಳಿಗೆ ಅಪರಾಧ ಮಾಡಿದ್ದೀರಿ ಅಂತ ಹರ್ಷ ಪಣ್ಣೇದೊಡ್ಡಿ ಅವರಿಗೆ ಮಹೇಶ್ ಜೋಶಿ ತಮ್ಮ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ಸಮ್ಮೇಳನದ ಸಂದರ್ಭದಲ್ಲಿ ಹೋಟೆಲ್ ಅಮರಾವತಿಯಲ್ಲಿ 3ನೇ ಮಹಡಿಯ ಸಭಾಂಗಣದಲ್ಲಿ ಸಭೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ನೀವು ಮತ್ತು ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಾಮನಿರ್ದೇಶಿತ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಮನಿರ್ದೇಶಿತ ಗೌರವ ಕಾರ್ಯದರ್ಶಿ ಧನಂಜಯ್ ಅವರು ಸಭೆಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಅಧ್ಯಕ್ಷರ ಅನುಮತಿ ಇಲ್ಲದೆ ಏಕಾಏಕಿ ಸಭೆಯೊಳಗೆ ನುಗ್ಗಿ ರಭಸದಿಂದ ಬಂದು ಏರು ಧ್ವನಿಯಲ್ಲಿ ಮಾತನಾಡಿ ಸಭೆಗೆ ಅಪಮಾನ ಮಾಡಿದ್ದೀರಿ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕಾರಿ ಸಭೆಯಲ್ಲಿಯೇ ತಮ್ಮ ವರ್ತನೆಯನ್ನು ಖಂಡಿಸಿ ಕಾನೂನಿನ ಅಡಿಯಲ್ಲಿ ನಿಮ್ಮನ್ನು ಸೇರಿಸಿ 4 ವಿರುದ್ಧ ಕ್ರಮ ಕೈಗೊಳ್ಳುವ ಅನಿವಾರ್ಯತೆಯನ್ನು ತಂದುಕೊಟ್ಟ ಹಿನ್ನೆಲೆಯಲ್ಲಿ ನಿಯಮಾನುಸಾರ ಹಾಗೂ ಕಾನೂನು ಕ್ರಮ ಜರುಗಿಸಲು ತೀರ್ಮಾನಿಸಲಾಗಿದ್ದು, ಅಲ್ಲದೆ ಸಂಬಂಧಪಟ್ಟ ಎಲ್ಲರ ಮೇಲೆಯೂ ಸೂಕ್ತ ಕಾನೂನು ಕ್ರಮ ಜರುಗಿಸಲು ತೀರ್ಮಾನ
ಸನ್ಮಾನಿಸಲಾದ ಹಿನ್ನೆಲೆಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕಾರ್ಯಕಾರಿ ಸಮಿತಿಯ ಭಾವನೆಗಳಿಗೆ ಗೌರವ ಕೊಟ್ಟು ಮುಂದೆ ಕಾನೂನು ಕ್ರಮ ಹೊರತುಪಡಿಸಿ ಬೇರೆ ಯಾವುದೇ ದಾರಿ ಇರುವುದಿಲ್ಲ ಎಂಬುದನ್ನು ತಮ್ಮ ಗಮನಕ್ಕೆ ತರುವುದಾಗಿ ಮಹೇಶ್ ಜೋಶಿ ತಿಳಿಸಿದ್ದಾರೆ. ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಉದ್ಯಾನವನದಲ್ಲಿ ಹುಣ್ಣಿಮೆಯ ಅಂಗವಾಗಿ ಮದ್ದೂರು ತಾಲೂಕು ಅರ್ಚಕರ ಸಂಘದ ವತಿಯಿಂದ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ನಡೆಯಿತು. ಮಂಡ್ಯ ಸ್ವರ್ಣಸಂದ್ರ ಬಡಾವಣೆಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಉದ್ಯಾನವನದಲ್ಲಿ ಹುಣ್ಣಿಮೆಯ ಅಂಗವಾಗಿ ಮದ್ದೂರು ತಾಲೂಕು ಅರ್ಚಕರ ಸಂಘದ ಪದಾಧಿಕಾರಿಗಳು ಆಯೋಜಿಸಿದ್ದ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು 111 ವರ್ಷಗಳ ಕಾಲ ರಾಷ್ಟ್ರದ ಪ್ರಗತಿಗೆ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಭದ್ರ ಬುನಾದಿ ಹಾಕಿದ ಸ್ವಾಮೀಜಿಯವರ ದೂರದೃಷ್ಟಿತ್ವದ ಫಲದಿಂದಾಗಿ ಕೋಟ್ಯಾಂತರ ಮಂದಿ ವಿದ್ಯಾರ್ಥಿಗಳು ಶ್ರೀಮಠದಲ್ಲಿ ಅನ್ನ ಅರಿವು ಆಸರಿಯಂತಹ ತ್ರಿವಿಧ ದಾಸೋಹವನ್ನು ಪಡೆದು ಸದೃಢ ಸಮಾಜ ನಿರ್ಮಾಣದಲ್ಲಿ ನಿರತರಾಗಿದ್ದಾರೆ ಅಂತ ಅವರು ಹೇಳಿದರು. ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಬೆಟ್ಟಾಳಿ ಮಾತನಾಡಿ, ಸಿದ್ಧಗಂಗಾ ಕ್ಷೇತ್ರ ಎಂದರೆ ದಾಸೋಹ ಎನ್ನುವ ಭಾವನೆ ಮೂಡುತ್ತದೆ. ಯಾವುದೇ ಜಾತಿ ಧರ್ಮ ವರ್ಣ ಭೇದವಿಲ್ಲದೆ 10,000ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಾ ಬಂದಿರುವ ಮಠದ ಸೇವೆ ಅನನ್ಯ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಾದ ಶಿವರುದ್ರಪ್ಪ, ಬಿಜೆಪಿ ಮುಖಂಡರಾದ ಮಹಂತಪ್ಪ, ನಿಂಗಪ್ಪ, ಕೆಂಪರಾಜು, ಮೋಹನ್ ಸೇರಿದಂತೆ ಅನೇಕರಿದ್ದರು. ಮಂಡ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ಶೋಭಾಯಾತ್ರೆ ನಡೆಯಿತು. ನಗರದ ತುಂಬಾ ಬಿಗಿ ಪೊಲೀಸ್ ಭದ್ರತೆ ಹಾಕಲಾಗಿತ್ತು. ಡಿಜೆ ಸೌಂಡ್ಸ್ನೊಂದಿಗೆ ಶೋಭಾಯಾತ್ರೆ ನಗರದಲ್ಲಿ ಸಾಗಿತು. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಮತ್ತು ಸಮಾಜದ ಆಸ್ತಿಗಳನ್ನು ವಕ್ಫ್ಗೆ ವರ್ಗಾಯಿಸಿ ಅನ್ಯಾಯ ನಡೆಸುತ್ತಿರುವುದನ್ನು ವಿರೋಧಿಸಿ ಮಂಡ್ಯದಲ್ಲಿ ನಡೆದ ಶೋಭಾಯಾತ್ರೆ ಯಶಸ್ವಿಯಾಯಿತು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ದುರ್ಗಾವಾಹಿನಿ ಮತ್ತು ಶ್ರೀ ರಾಮಾಂಜನೇಯ ಮಹೋತ್ಸವ ಸಮಿತಿ ಸಹಯೋಗದಲ್ಲಿ ಹನುಮ ಜಯಂತಿ ಅಂಗವಾಗಿ ನಗರದಲ್ಲಿ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಶೋಭಾಯಾತ್ರೆಯು ನಗರದ ಕಾಳಿಕಾಂಬ ದೇವಾಲಯದ ಆವರಣದಿಂದ ಹೊರಟು ಸುಮಾರು 6 ಕಿಲೋಮೀಟರ್ ದೂರದ ಮಂಡ್ಯ ವಿವಿ ಆವರಣದವರೆಗೆ ಅದ್ದೂರಿಯಾಗಿ ಸಾಗಿತು. ನಗರದ ತುಂಬ ಕೇಸರಿ ಬಾವುಟಗಳು ಹಾರಾಡಿಸಿದವು. ಪ್ರಮುಖ ವೃತ್ತಗಳಲ್ಲಿ ಶ್ರೀರಾಮ ಆಂಜನೇಯ ಸ್ವಾಮಿಯ ಫ್ಲೆಕ್ಸ್ ಮತ್ತು ಕಟೌಟ್ಗಳು ಗಮನ ಸೆಳೆದವು. ಯುವಕರು ಹಾಗೂ ಮಹಿಳೆಯರು ಕೇಸರಿ ಬಣ್ಣದ ಬಾವುಟ ಹಿಡಿದು ಹೆಗಲ ಮೇಲೆ ಕೇಸರಿ ವಸ್ತ್ರ ಧರಿಸಿದರು. ಜೈ ಶ್ರೀರಾಮ್, ಜೈ ಹನುಮ, ಬಜರಂಗಿ ಎಂಬೆಲ್ಲ ಘೋಷಣೆಗಳು ಮುಗಿದವು. ಕಾಳಿಕಾಂಬ ದೇವಾಲಯದಿಂದ ಹೊರಟ ಯಾತ್ರೆಯು ಒಳದು ರಸ್ತೆ, ಮಾರುಕಟ್ಟೆ ರಸ್ತೆ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಶೋಭಾಯಾತ್ರೆ ಮೆರವಣಿಗೆ ಪ್ರಯುಕ್ತ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿತ್ತು. ನಂತರ ನಡೆದ ವೇದಿಕೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಬ್ರಿಗೇಡ್ ಸಂಸ್ಥೆಯ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು, ಜಾತಿ ಗಣತಿ ಮಾಡಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ ಅಂತ ತೋರಿಸ್ತಾರೆ. ನಂತರ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಕೊಡಿ, ಮೀಸಲಾತಿ ಕೊಡಿ ಅಂತ ಕೇಳ್ತಾರೆ. ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಗಣತಿಯನ್ನು ವಿರೋಧಿಸಬೇಕು ಅಂತ ಕರೆ ಕೊಟ್ಟರು. ದೊಡ್ಡನಂಜೇಗೌಡ, ಉರಿಗೌಡ ಎಂದು ವೇದಿಕೆಗೆ ಹೆಸರಿಟ್ಟು ಅವರ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಲಾಗಿತ್ತು. ಹಿಂದೂ ಧರ್ಮದಲ್ಲಿ ಸಾಕಷ್ಟು ಜಾತಿಗಳಿದ್ದಾವೆ. ಈಗ ಜಾತಿ ಕೇಳದಿದ್ರೆ ಹಿಂದೂ ಅನ್ನೋದಿಲ್ಲ. ನಾನು ಸಾಕಷ್ಟು ಕಡೆ ಹೋದಾಗ ನನ್ನ ಜಾತಿ ಹುಡುಕುವ ಕೆಲಸ ಆಗ್ತದೆ. ಆದರೆ ನನ್ನ ಜಾತಿ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಹಿಂದೂ ಅನ್ನೋದೇ ನನ್ನ ಗುರುತು. ಮಂಡ್ಯದಲ್ಲಿ ಕೇಸರಿ ಬಾವುಟ ಹಾಕಲು ಯಾರು ಭಯಪಡಬೇಡಿ. ಪ್ರಕರಣ ದಾಖಲಿಸುತ್ತಾರೆಂದು ಭಯ ಬೇಡ. ಇಂತಹ ಸಾವಿರಾರು ಕೇಸ್ಗಳನ್ನು ನೋಡಿದ್ದೇವೆ ಅಂತ ಹೇಳಿದರು. ಮಿತ್ರ, ಈ ದೇಶ ಇವತ್ತು ಹೆಂಗಿದೆ ಗೊತ್ತಾ? ಒಂದು ಕಾಲ ಇತ್ತು, ಜಗತ್ತಿನ ಜನ ಎಲ್ಲಾದ್ರೂ ಯಾವ್ದಾದ್ರೂ ದೇಶದಲ್ಲಿ ಆರ್ಥಿಕ ಪ್ರಗತಿ ಕಡಿಮೆ ಇದ್ರೆ ಏನಂತ ಹೇಳ್ತಿದ್ರು ಗೊತ್ತಾ? ಹಿಂದೂ ರೇಟ್ ಆಫ್ ಗ್ರೋತ್ ಅಂತಿದ್ರು. ಆರ್ಥಿಕ ಪ್ರಗತಿ ಇಲ್ಲ ಅಂದ್ರೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ. ಇವತ್ತು ಹಂಗೆ ಹೇಳೋಂಗಿಲ್ಲ ರೀ. ಇವತ್ತು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಹಿಂದೂ ರಾಷ್ಟ್ರ. ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ, ಇನ್ನೊಂದ್ 2 ವರ್ಷ ಕೊಡಿ, ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿ ಈ ರಾಮನ ನೆಲವನ್ನ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಅವ್ರು ಹೇಳಿರ್ಬೇಕಾದ್ರೆ ನಾವಿನ್ ತಲೆ ತಗ್ಗಿಸ್ಕೊಂಡು ತಿರುಗಾಡಬೇಕಾದ ಅಗತ್ಯ ಇಲ್ಲ. ಇವತ್ತು ನಮ್ ತಾಕತ್ ಹೆಂಗಿದೆ ಗೊತ್ತೇನು? ಈ ದೇಶ ಪಕ್ಕದ ಪಾಕಿಸ್ತಾನದ ಮುಂದೆ ತಲೆ ತಗ್ಗಿಸೋದಿಲ್ಲ. ಅಗತ್ಯ ಬಂದ್ರೆ ಪಾಕಿಸ್ತಾನದೊಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ. ಅಗತ್ಯ ಬಂದ್ರೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ. ಇನ್ನು ಇದಕ್ಕೆಲ್ಲ ತುಂಬಾ ಖರ್ಚಾಗತ್ತೆ, ತುಂಬಾ ಕಷ್ಟ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಈ ದೇಶ ಏನ್ ಮಾಡಿದೆ ಗೊತ್ತಾ? ಅನ್ನೋನ್ ಗನ್ಮ್ಯಾನ್ ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಯಾವ್ಯಾವ ಅಯೋಗ್ಯ ಪುಂಡ ಟೆರರಿಸ್ಟ್ ಗಳಿದ್ರು ಅವ್ರವ್ರ ಮನೆಗೆ ನುಗ್ಗಿ ಅವ್ರನ್ನ ಹೊಡೆದಾಕುವಂತ, ಅವ್ರನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆ ಆರಂಭವಾಗಿದೆಯಲ್ಲ, ಇದು ಹೊಸ ಭಾರತ. ಓ ಭಾರತ್ ಮಾತಾ ಕೀ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ನಿಶ್ಚಲಾನಂದನಾಥ ಸ್ವಾಮೀಜಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭಾನುಪ್ರಕಾಶ್ ಶರ್ಮಾ, ವಿಎಚ್ಪಿ ಸಹ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು, ರಾಘವೇಂದ್ರ, ಕೆ ಪುಣ್ಯಕೋಟಿ, ಬಲರಾಮೇಗೌಡ, ರಾಜಶೇಖರ್, ಬಸವರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡುವ ಮೂಲಕ ತಾಲೂಕು ಕಚೇರಿಯ ವಿವಿಧ ವಿಭಾಗಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿಗೆ ಮಧ್ಯಾಹ್ನ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡುವ ಮೂಲಕ ತಾಲೂಕು ಕಚೇರಿಯ ವಿವಿಧ ಭಾಗಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಹಾಗೂ ಡಿವೈಎಸ್ಪಿ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಸಾರ್ವಜನಿಕರ ಹಲವಾರು ಸಮಸ್ಯೆಗಳನ್ನು ಆಲಿಸಿದ್ರು. ಬಳಿಕ ಯಾವುದೇ ತೊಂದರೆಗಳಿದ್ದಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ಗುರುತಿಸಿ ಲಿಖಿತ ರೂಪದಲ್ಲಿ ದೂರು ನೀಡುವಂತೆ ಸಾರ್ವಜನಿಕರಿಗೆ ಸಲಹೆ ನೀಡಿದರು.
ಖಂಡಿತ ಸರ್, ನಾನು ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಸರ್, ಯಾವಾಗ ಕೊಟ್ಟಿದ್ದೀನಿ, ದಯಮಾಡಿ ಸಾಮಾಜಿಕ ನ್ಯಾಯ ಕೊಡಿ ಸರ್ ನನಗೆ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಲೋಕಾಯುಕ್ತ ಅಧಿಕಾರಿಗಳು ತಾಲೂಕು ಕಚೇರಿಯನ್ನ ಜಾಲಾಡುತ್ತಿದ್ದಂತೆ ಅಧಿಕಾರಿಗಳಲ್ಲಿ ನಡುಕ ಹುಟ್ಟಿತು. ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಹಾಗೂ ಆಕರ್ಷಕವಾದ ಮೇಲುಕೋಟೆ ಕಲ್ಯಾಣಿಯಲ್ಲಿ ಜಗಮಗಿಸುವ ದೀಪಾಲಂಕಾರದ ನಡುವೆ ಶ್ರೀ ಚೆಲುವ ನಾರಾಯಣ ಸ್ವಾಮಿ ವೈರಮುಡಿ ತೆಪ್ಪೋತ್ಸವ ಇತ್ತೀಚೆಗೆ ಅದ್ಧೂರಿಯಾಗಿ ನಡೆಯಿತು. ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಹಾಗೂ ಆಕರ್ಷಕವಾದ ಮೇಲುಕೋಟೆ ಕಲ್ಯಾಣಿಯಲ್ಲಿ ಝಗಮಗಿಸುವ ದೀಪಾಲಂಕಾರದ ನಡುವೆ ಶ್ರೀ ಚೆಲುವನಾರಾಯಣ ಸ್ವಾಮಿ ವೈರಮುಡಿ ತೆಪ್ಪೋತ್ಸವ ಶುಕ್ರವಾರ ರಾತ್ರಿ ಅದ್ದೂರಿಯಾಗಿ ನೆರವೇರಿತು. ವಿಶ್ವಾವಸು ಸಂವತ್ಸರದ ವೈರಮುಡಿ ಬ್ರಹ್ಮೋತ್ಸವದ 8ನೇ ತಿರುನಾಳ್ ಅಂಗವಾಗಿ ವಜ್ರಖಚಿತ ರಾಜಮುಡಿ ಕಿರೀಟ ಧಾರಣೆಯೊಂದಿಗೆ ಪಂಚಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ನೆರವೇರಿತು. ಕಲ್ಯಾಣಿಯ 4 ಕಡೆಯ ಸೋಪಾನಗಳ ಮೇಲೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ತುಂಬಿದ್ದರು. ಕಲ್ಯಾಣಿಯ ಸಾಲು ಮಂಟಪಗಳು, ಬಳೆ ಮಂಟಪಗಳು, ಭುವನೇಶ್ವರಿ ಮಂಟಪ, ಧಾರಾ ಮಂಟಪ ಸೇರಿದಂತೆ ಇಡೀ ಕಲ್ಯಾಣಿ ಸಮುಚ್ಚಯಕ್ಕೆ ಅತ್ಯಾಕರ್ಷಕ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ರಾತ್ರಿ 7 ಗಂಟೆಗೆ ಕಲ್ಯಾಣಿಯಲ್ಲಿ ಮುಹೂರ್ತ ಪಠಣೆಯ ನಂತರ ವಿದ್ಯುತ್ ದೀಪಾಲಂಕಾರ ಮತ್ತು ಪುಷ್ಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ತೆಪ್ಪ ಮಂಟಪದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ವೈಭವದ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ತೆಪ್ಪೋತ್ಸವಕ್ಕೂ ಮುನ್ನ ಮತ್ತು ನಂತರ ವಿಶೇಷ ನಾದಸ್ವರ ವಾದನದೊಂದಿಗೆ ಚೆಲುವನಾರಾಯಣ ಸ್ವಾಮಿಗೆ ವೈಭವದ ಉತ್ಸವ ನೆರವೇರಿಸಲಾಯಿತು. ಉತ್ಸವದ ಆರಂಭದ ವೇಳೆ ಸ್ಕೈ ಶಾಟ್ ಸಿಡಿಸಿದಾಗ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಆಸಕ್ತಿಯ ಪರಿಣಾಮ ವಿಶೇಷವಾಗಿ ನಡೆದ ವೈರಮುಡಿ ತೆಪ್ಪೋತ್ಸವದ 3 ಸುತ್ತಿನ ವೇಳೆ ಮ್ಯಾಂಡೋಲಿನ್ ಮಾಂತ್ರಿಕ ಯು ಶ್ರೀನಿವಾಸ್ ಶಿಷ್ಯ ವೆಂಕಟೇಶ್ ರವರಿಂದ ಮ್ಯಾಂಡೋಲಿನ್ ವಾದನ, ವಿದುಷಿ ಆಂಡಾಳ್ ಶ್ರೀರಾಮ್ ಮತ್ತು ಅಮುದಾನ ವನೀತ್ ತಂಡದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ವಿದ್ವಾನ್ ಶ್ರೀಧರ ತಂಡದ ನಾದಸ್ವರ ವಾದನ, ವಿಶೇಷ ಭಕ್ತಿ ಚಿಂತನ ತೆಪ್ಪೋತ್ಸವದ ವೈಭವದ ಕ್ಷಣಗಳಿಗೆ ತಮ್ಮದೇ ನಾದ ಮಾಧುರ್ಯ ತುಂಬಿತು. ಚೆಲುವನಾರಾಯಣ ಸ್ವಾಮಿಯ ಅನುಗ್ರಹ ಮತ್ತು ದರ್ಶನಕ್ಕೆ ಪ್ರಶಸ್ತ ದಿನವಾದ ಶನಿವಾರ ವೈರಮುಡಿ ಜಾತ್ರಾ ಮಹೋತ್ಸವದ 9ನೇ ತಿರುನಾಳ್ ಅಂಗವಾಗಿ ಕಲ್ಯಾಣಿಯಲ್ಲಿ 11 ಗಂಟೆಯ ನಂತರ ತೀರ್ಥ ಸ್ನಾನ ನಡೆಯಿತು. ನಂತರ ಸಂಜೆ 5 ಗಂಟೆಗೆ ಪರಕಾಲ ಮಠದಲ್ಲಿ ಪಟ್ಟಾಭಿಷೇಕ ನಡೆದಿದ್ದು, ಇದರೊಂದಿಗೆ ವಜ್ರಖಚಿತ ರಾಜಮುಡಿ ಕಿರೀಟದ ಅಲಂಕಾರ ಸಮಾಪ್ತಿಯಾಯಿತು. ರಾತ್ರಿ ಸಮರ ಭೂಪಾಲ ವಾಹನ ವೈರಮುಡಿ ಬ್ರಹ್ಮೋತ್ಸವದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ 4 ಸ್ಥಾನಾಚಾರ್ಯರಿಗೆ ಮಾಲೆ ಮರ್ಯಾದೆ ನೆರವೇರಿತು. ತೆಪ್ಪೋತ್ಸವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ತಹಶೀಲ್ದಾರ್ ಸಂತೋಷ್, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್, ದೇವಾಲಯದ ಇಒ ಶೀಲಾ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಸಹೋದರ ರಾಘವ ಪ್ರಕಾಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಪಾಂಡವಪುರ ಪಟ್ಟಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪುರಸಭೆ ವತಿಯಿಂದ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮ ನಡೆಯಿತು. ಪಾಂಡವಪುರದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮ ನೆರವೇರಿತು. ತಹಶೀಲ್ದಾರ್ ಅವರ ಸಂತೋಷ್ ಕುಮಾರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರ ಪಾತ್ರ ಮತ್ತು ಅವರ ಹೋರಾಟದ ಬಗ್ಗೆ ವಿವರಣೆ ನೀಡಿದರು. ಅಕ್ಷರ ಸೂರ್ಯ ಪತ್ರಿಕೆಯ ಸಂಪಾದಕರಾದ ಮಹೇಶ್ ಮುದ್ದನಟ್ಟಿ ಮಾತನಾಡಿ ಅಂಬೇಡ್ಕರ್ ಅವರು ನಡೆದು ಬಂದ ಹಾದಿಯನ್ನು ವಿವರಿಸಿದರು. ಶಿಕ್ಷಣ ಕ್ರಾಂತಿ, ಸಂಘಟನೆ ಮತ್ತು ಹೋರಾಟ ಹಾಗೂ ಶೋಷಿತ ಸಮುದಾಯಗಳ ಉನ್ನತಿಗಾಗಿ ಶಿಕ್ಷಣ ಕ್ರಾಂತಿಯನ್ನು ಬಳಸಿ ತಳ ಸಮುದಾಯಗಳಿಗೆ ನ್ಯಾಯವನ್ನು ತೋರಿಸಿಕೊಟ್ಟವರು ಅಂಬೇಡ್ಕರ್ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಮತ್ತು ಸನ್ಮಾನವನ್ನು ಕೂಡ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಟಿ ಲೋಕೇಶ್, ಕೋಮಲ, ಪ್ರಭಾಕರ್, ಡಾಕ್ಟರ್ ಅರವಿಂದ್, ಸಂಘಟನೆಯ ಅಧ್ಯಕ್ಷರು ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಂಭ್ರಮದಿಂದ ಜರುಗಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಗಮನ ಸೆಳೆದ ಭವ್ಯ ಮೆರವಣಿಗೆ. ಅಂಬೇಡ್ಕರ್ ಪ್ರತಿಮೆಗೆ ಗಣ್ಯರಿಂದ ಮಾಲಾರ್ಪಣೆ. ವರ್ಣರಂಜಿತ ವೇದಿಕೆಯಲ್ಲಿ ಸ್ವರ್ಣವಾಹಿನಿಯ ಸ್ವರ್ಣ ಉತ್ಸವ ಯಶಸ್ವಿ. ವೀರಯೋಧ ದಿವಂಗತ ಲೋಕೇಶ್ ಪಟೇಲ್, ಡಾಕ್ಟರ್ ಚೇತನ ರಾಧಾಕೃಷ್ಣ ಹಾಗೂ ಜೀವಧಾರೆ ನಟರಾಜ್ ರವರಿಗೆ ಸ್ವರ್ಣ ಪುರಸ್ಕಾರ. ಪ್ರೇಕ್ಷಕರನ್ನ ರಂಜಿಸಿದ ಚಿತ್ರನಟಿ ಭವ್ಯ ಹಾಗೂ ಮಿಮಿಕ್ರಿ ಗೋಪಿ. ಬಿಹಾರಿ ಪೊಲೀಸರಿಂದ ಬಂತೇಜಿಗಳ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ. ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೌನ ಪ್ರತಿಭಟನೆ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವದಿಂದ ಹರ್ಷ ಪಣ್ಣೆದೊಡ್ಡಿ ಅಮಾನತು. ಪರಿಷತ್ ರಾಜ್ಯ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಂದ ನೋಟಿಸ್ ಜಾರಿ. ವಿವರಣೆ ನೀಡುವಂತೆ ನೋಟಿಸ್ನಲ್ಲಿ ಸೂಚನೆ.
ಮದ್ದೂರಮ್ಮನ ಜಾತ್ರೆಗೆ ಹಿಡಿದ ಗ್ರಹಣ, ಮೂಲಭೂತ ಸೌಕರ್ಯಗಳ ಕೊರತೆಗೆ ಆಕ್ರೋಶ, ಸಮರ್ಪಕ ಪ್ರಚಾರ ನೀಡದ ಹಿನ್ನೆಲೆಯಲ್ಲಿ ಅವಾಂತರ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.